ಕಾಸು ಕುಸ್ತಿ ಈಗ ಜೋರಾಗ್ತಾ ಇದೆ. ರಾಜ್ಯಕ್ಕೆ ಅನುದಾನ ಕೊಡೋದರಲ್ಲಿ ಕೇಂದ್ರ ಮೋಸ ಮಾಡ್ತಾ ಇದೆ, ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅನ್ನುವಂತ ಆರೋಪವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ದಾಖಲೆ ಅಂಕಿಅಂಶಗಳ ಸಮೇತ ಸಿದ್ದರಾಮಯ್ಯನವರು ಆರೋಪವನ್ನ ಮಾಡಿರೋದು. ಕೇಂದ್ರದಿಂದ 5 ವರ್ಷದಲ್ಲಿ ರಾಜ್ಯಕ್ಕೆ 1,87,867 ಲಕ್ಷ ಕೋಟಿ ಮೋಸ ಆಗಿದೆ. 100 ರೂಪಾಯಿಯಲ್ಲಿ ಕರ್ನಾಟಕಕ್ಕೆ ಸಿಗ್ತಾ ಇರೋದು ಕೇವಲ 12 ರಿಂದ 13 ರೂಪಾಯಿ ಮಾತ್ರ. ಬಜೆಟ್ ಅಧಿವೇಶನದಲ್ಲಿ ಶ್ವೇತಪತ್ರ ಹೊರಡಿಸೋದಾಗಿ ಸಿಎಂ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದಲ್ಲದೆ ಬಿಜೆಪಿಯವರು ಹೇಳ್ತಾ ಇದ್ದಿದ್ದು, ಶ್ವೇತಪತ್ರ ಹೊರಡಿಸಿ ನೀವು ಕೇಂದ್ರದಿಂದ ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಸೊ ಅದಕ್ಕೆ ಶ್ವೇತಪತ್ರವನ್ನು ಹೊರಡಿಸ್ತೀನಿ ಈ ಬಜೆಟ್ನಲ್ಲಿ ಅನ್ನುವಂಥ ಮಾತನ್ನ ಕೂಡ ಈಗ ಮುಖ್ಯಮಂತ್ರಿಗಳು ಆಡಿದ್ದಾರೆ. ಬಹಳ 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 ಟಗ್ ಆಫ್ ವಾರ್ ಈಗ ನಡೀತಾ ಇದೆ ಅನುದಾನದ ವಿಚಾರದಲ್ಲಿ. 14ನೇ ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗವನ್ನು ಕೂಡ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ದಾಖಲೆ ಅಂಕಿಅಂಶಗಳನ್ನು ಕೂಡ ಇಡ್ತಾ ಇದ್ದಾರೆ. ಎಷ್ಟು ಬರಬೇಕಾಗಿತ್ತು ನಮಗೆ, ಎಷ್ಟು ಬರ್ತಾ ಇಲ್ಲ, NDRFನಲ್ಲಿ ಎಷ್ಟು ಬರಬೇಕಾಗಿತ್ತು ಬಂದಿಲ್ಲ, ರೈತರ ವಿಚಾರದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದಾರೆ, ಅನುದಾನದ ವಿಚಾರದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದಾರೆ, ವಿಶೇಷ ಅನುದಾನ ಕೊಡೋದ್ರಲ್ಲಿ ಹೇಗೆ ನಡ್ಕೊಳ್ತಾ ಇದ್ದಾರೆ, ರಾಜ್ಯಕ್ಕಾಗಿರುವಂಥ ಒಟ್ಟು ನಷ್ಟ ಎಷ್ಟು, ಹೀಗೆ ಮುಖ್ಯಮಂತ್ರಿಗಳು ಒಂದೊಂದು ಕೂಡ ಅಂಕಿಅಂಶಗಳ ಸಮೇತವಾಗಿ ದಾಖಲೆಗಳನ್ನು ಇಡ್ತಾನೆ ಇವತ್ತು ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ನಮಗೆ ವಂಚನೆಯನ್ನು ಆಗ್ತಾ ಇದೆ, ನಮಗೆ ಯಾವ ರೀತಿಯಾಗಿ ದುಡ್ಡು ಬರ್ತಾ ಇಲ್ಲ, ಹೇಗೆ ಇದರಲ್ಲಾಗಿದೆ ಇವೆಲ್ಲವೂ ಕೂಡ ಹೇಳಿದ್ದಾರೆ. 14ನೇ ಹಣಕಾಸು ಆಯೋಗದ ವರದಿಯಂತೆ 42% ಬರಬೇಕಾಗಿದ್ದು, ಆದರೆ ಈಗ ನಮ್ಗೆ ಅನ್ಯಾಯ ಮಾಡಿ 15ನೇ ಹಣಕಾಸು ಆಯೋಗದಲ್ಲಿ 41% ಫಿಕ್ಸ್ ಮಾಡಿದ್ದಾರೆ. ಬಟ್ ಅದರಲ್ಲೂ ಕೂಡ ಬಂದಿಲ್ಲ ದುಡ್ಡು, 30ರಷ್ಟು ಮಾತ್ರ ಬಂದಿದೆ ಅಂತ ಅವರ ವಾಗ್ದಾಳಿ ಇವತ್ತು. 1,495 ಕೋಟಿ ವಿಶೇಷ ಅನುದಾನವನ್ನ ಇಂಟ್ರೀಮ್ ರಿಪೋರ್ಟ್ನಲ್ಲಿ ಮಧ್ಯಂತರ ವರದಿನಲ್ಲಿ ಶಿಫಾರಸು ಮಾಡಿದ್ರು. ನಾನು ಕೂಡ ಇದನ್ನ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ತಗೊಂಡ್ರಿ, ಇದನ್ನ ಹೋಗಿ ಕೇಳ್ರಿ ಕೇಂದ್ರ ಸರ್ಕಾರನ ಅಂತ ಹೇಳಿ. ಯಡಿಯೂರಪ್ಪನವರು ಇದ್ದವರು ಕೇಳಿದೆ, ಬಸವರಾಜ ಬೊಮ್ಮಾಯಿ ಇದ್ದವರು ಕೇಳಿದೆ. ಇದನ್ನ ನಮ್ಮ ರಾಜ್ಯದಿಂದ ಡೆಲ್ಲಿನಲ್ಲಿ ಪರಿಶೀಲಿಸತಕ್ಕಂಥ ನಿರ್ಮಲಾ ಸೀತಾರಾಮನ್, ಕೇಂದ್ರದ ವಿತ್ತ ಸಚಿವೆ, ಹಣಕಾಸಿನ ಸಚಿವೆ, ಇದನ್ನ ತಿರಸ್ಕಾರ ಮಾಡಿದ್ರು. ಆಮೇಲೆ ಫೈನಲ್ ರಿಪೋರ್ಟ್ನಲ್ಲಿ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರೋಡ್ಗೆ, ಕೆರೆಗಳು ಮತ್ತೆ ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 6,000 ಕೋಟಿ ರೂಪಾಯಿಗಳನ್ನ ನಮಗೆ ಅಡಿಷನಲ್ ಆಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಎರಡೂ ಸೇರಿಸಿದ್ರೆ 5,495 ಪ್ಲಸ್ 6,000 ಕೋಟಿ 11,495 ಕೋಟಿ, 11,495 ಕೋಟಿ ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆದದ್ದು. ಇದು ಸ್ಪೆಷಲ್ ಗ್ರಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದು. ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು. ಸೊ ಈಗ ಒಂದೊಂದೇ ಆರೋಪಗಳನ್ನು ಮಾಡ್ತಾ ಇದ್ದಾರೆ. GST ಇಂದ ಸೆಸ್ಸಿಂದ ನಮ್ಮ ಮುಂದೆ ಹೇಗೆ ಹೋಯಿತು, ರಾಜ್ಯಕ್ಕೆ ಒಟ್ಟು 1,87,867 ಕೋಟಿ ನಷ್ಟ ಆಗಿದೆ. GST ಇಂದ 59,274 ಕೋಟಿ ನಷ್ಟ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದ ಪ್ರಕಾರ 62,098 ಕೋಟಿ ನಷ್ಟ ಆಗ್ತಾ ಇದೆ ನಮಗೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಸೆಸ್ ಮತ್ತು ಸರ್ಚಾರ್ಜ್ಗಳಿಂದ 55,000 ಕೋಟಿ ನಷ್ಟ ಆಗಿದೆ ಅನ್ನುವಂಥ ಆರೋಪ. 15ನೇ ಹಣಕಾಸು ಆಯೋಗದ ವಿಶೇಷ ಅನುದಾನ ವಂಚನೆ 11,495 ಕೋಟಿ ನಷ್ಟ ಆಗಿದೆ ಅನ್ನುವಂಥದ್ದು. GST, ಸೆಸ್ ಮತ್ತು ಸರ್ಚಾರ್ಜ್, 15ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ನಷ್ಟ, ಇವೆಲ್ಲವನ್ನೂ ಕೂಡ ಸೇರಿದರೆ ರಾಜ್ಯಕ್ಕೆ ಈ ಮೂಲಕವಾಗಿ ಒಟ್ಟಾರೆ 1,87,867 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನುವಂಥದ್ದರ ಅಂಕಿಅಂಶ ಸಮೇತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ. ವಿತ್ ಡಾಟಾ ಇಟ್ಟಿದ್ದಾರೆ. ಅದರ ಜೊತೆಗೆ ಈ ಬಾರಿ ಬಜೆಟ್ ಏನಿದೆ 16ನೇ ತಾರೀಕಿಗೆ ಅವಾಗ ಶ್ವೇತಪತ್ರ ಕೂಡ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ದಾಖಲೆಯ ಸಮೇತವಾಗಿ ಇವತ್ತು ಇಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ಪ್ರಮುಖವಾಗಿ ಕೇಳ್ತಾ ಇದ್ದಿದ್ದು, ನೀವು ಶ್ವೇತಪತ್ರ ಹೊರಡಿಸಿ ಅಂಕಿ ಸಮೇತ ಗೊತ್ತಾಗತ್ತೆ ಅನ್ನುವಂಥ ಮಾತನ್ನ, ಸವಾಲುಗಳನ್ನು ಬಿಜೆಪಿ ಅನೇಕ ನಾಯಕರು ಹಾಕ್ತಾ ಇದ್ರು. ಇವತ್ತು ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿಗಳು ಒಂದು ನೇರ ಚಾಟಿಯನ್ನ ಬೀಸಿ ಡಾಟಾ ಸಮೇತವಾಗಿ ಬಿಜೆಪಿಗೆ ಉತ್ತರವನ್ನ ಕೊಟ್ಟಿದ್ದಾರಾ ಅಂತ?
ಅರುಣ್, ಇದು ಕರ್ನಾಟಕ ಸರ್ಕಾರದ ಅಂಕಿಅಂಶ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ನಾವು ಬೇರೆ ರೀತಿ ಕೊಟ್ಟಿದ್ದೇವೆ ಅಂತ ಅವರು ಇನ್ನೊಂದು ಅಂಕಿಅಂಶವನ್ನು ರಿಲೀಸ್ ಮಾಡ್ಬೋದು ನಾಳೆ ದಿನ. ಆದರೆ ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಕಿಅಂಶವನ್ನು ಮುಂದಿಟ್ಟಿದ್ದಾರೆ. ಹಾಗಾಗಿ ರಾಜ್ಯದ ಹಣಕಾಸು ಸ್ಥಿತಿಗತಿ ಬಗ್ಗೆ, ಕಳೆದ 5 ವರ್ಷಗಳ ರಾಜ್ಯದ ಹಣಕಾಸು ಸ್ಥಿತಿಗತಿಯ ಬಗ್ಗೆ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಶ್ವೇತಪತ್ರವನ್ನು ಹೊರಡಿಸ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಆ ಶ್ವೇತಪತ್ರದಲ್ಲಿ ರಾಜ್ಯದ ಹಣಕಾಸು ಸ್ಥಿತಿಗತಿ ಜೊತೆಗೆ ಕೇಂದ್ರದಿಂದ ಬರೆದಿರ್ತಕ್ಕಂಥ ತೆರಿಗೆ ಪಾಲು ಎಲ್ಲವನ್ನು ಕೂಡ ವಿವರಿಸ್ತಾರೆ. ಒಟ್ಟಾರೆಯಾಗಿ ದೆಹಲಿಯಲ್ಲಿ ಫೆಬ್ರವರಿ 7ನೇ ತಾರೀಕು ಏನು ದೆಹಲಿ ಚಲೋವನ್ನು ಮಾಡಬೇಕು ಜಂತರ್ ಮಂತರ್ನಲ್ಲಿ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆ ಪೂರಕವಾಗಿ ನಾವು ಯಾತಕ್ಕಾಗಿ ಈ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೇವೆ ಅಂತ. ಯಾಕೆಂದರೆ ಇದೊಂದು ಪೊಲಿಟಿಕಲ್ ಗೇಮ್ ಅಂತಲೂ ಕೂಡ BJP ಆರೋಪ ಮಾಡ್ತಾ ಇತ್ತು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೇರೆ ಯಾವುದೇ ರೀತಿಯ ಅಸ್ತ್ರಗಳಿಲ್ಲದ ಕಾರಣ ಕಾಂಗ್ರೆಸ್ನವರು ಈ ರೀತಿಯ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಆರೋಪ ಮಾಡಿತ್ತು. ಹಾಗಾಗಿ ಅದಕ್ಕೆ ಒಂದು ರೀತಿಯಲ್ಲಿ ಪೂರಕವಾಗಿ ನಾವು ವಾಸ್ತವ ಇದು ಇರ್ತಕ್ಕಂಥದ್ದು ಯಾವುದೇ ರಾಜಕೀಯ ಇಲ್ಲ, ನಮ್ಮ ಪ್ರತಿಭಟನೆ BJP ವಿರುದ್ಧ ಅಲ್ಲ ಅನ್ನೋದನ್ನು ಕೂಡ ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿ ಪ್ರಮುಖವಾಗಿ ಅವರು ಹೇಳಿರ್ತಕ್ಕಂಥದ್ದು 1,87,000 ಕೋಟಿ ತೆರಿಗೆ, ಕೇಂದ್ರ ಪುರಸ್ಕೃತ ಯೋಜನೆಗಳು, ವಿಶೇಷ ಅನುದಾನ ಎಲ್ಲವೂ ಕೂಡ ಸೇರಿಕೊಂಡು ಕೇಂದ್ರದಿಂದ ಬರಬೇಕಾಗಿದ್ದಂಥ ಹಣ 1,87,000 ಕೋಟಿ ಅಂತಲೂ ಕೂಡ ಬರಬೇಕಾಗಿತ್ತು. ಆದರೆ ಆ ಹಣ ಬಂದಿಲ್ಲ ಅಂತಲೂ ಕೂಡ ಗಂಭೀರವಾಗಿ ಅಂಕಿಅಂಶಗಳ ಸಮೇತ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಂದನ್ನು ಅವ್ರು ಕೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಏನಿದೆ, ಬಜೆಟ್ ಗಾತ್ರ ಜಾಸ್ತಿ ಆದಂತೆ ನಮ್ಮ ತೆರಿಗೆ ಪಾಲು ಜಾಸ್ತಿ ಆಗಬೇಕು. 2018-19ರಲ್ಲಿ 24,42,213 ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಇತ್ತು. ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ತೆರಿಗೆ ಪಾಲು ಸಿಕ್ಕಿರ್ತಕ್ಕಂಥದ್ದು 46,288 ಕೋಟಿ. ಈಗಿರಬೇಕಾದ್ರೆ ಅದೇ 2022-23ರಲ್ಲಿ ಕೇಂದ್ರದ ಬಜೆಟ್ ಗಾತ್ರ 41,82,232 ಕೋಟಿ ಆಗಿದೆ, ಡಬಲ್ ಆಗಿದೆ. ಆದರೆ ನಮ್ಮ ತೆರಿಗೆ ಕೂಡ ಡಬಲ್ ಆಗಬೇಕಲ್ವಾ? ಯಾಕೆ ಆಗಲಿಲ್ಲ? ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 53,510 ಕೋಟಿ ಅಷ್ಟೇ. ಹಾಗಾಗಿ ಇದು ತಾರತಮ್ಯ ಅಲ್ಲದೇ ಮತ್ತೇನು ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕೇಂದ್ರ ಸರ್ಕಾರ ಆ ಒಂದು ಹಣಕಾಸು ಆಯೋಗದ ಪ್ರಕಾರ ಏನು ನಿಗದಿ ಮಾಡಿತ್ತು ಆ ಹಣವನ್ನು ಕೂಡ, ವಿಶೇಷ ಅನುದಾನವನ್ನು ಕೂಡ ರಿಲೀಸ್ ಮಾಡಿಲ್ಲ ಅನ್ನೋ ಆರೋಪವನ್ನು ಕೂಡ ಗಂಭೀರವಾಗಿ ಮಾಡಿದ್ದಾರೆ. ಒಂದು ಕೇಂದ್ರದ ತೆರಿಗೆ ಪಾಲನ್ನು ಕೇಳ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕೇಂದ್ರದ ವಿಶೇಷ ಅನುದಾನವನ್ನು ಕೇಳ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಸರ್ಚಾರ್ಜ್ ಮತ್ತು ಸೆಸ್ಗಳ ಮೇಲೆ ಏನು ತೆರಿಗೆ ಹಾಕ್ತಾರೆ ಆ ಹಣವನ್ನು ರಾಜ್ಯಗಳಿಗೆ ಕೊಡೋದಿಲ್ಲ, ಅದನ್ನು ಕೂಡ ಸ್ಟೇಟ್ ಗೌರ್ಮೆಂಟ್ಗೆ ಕೊಡಬೇಕು ಅನ್ನೋದು ಕೂಡ ಪ್ರಮುಖವಾಗಿರ್ತಕ್ಕಂಥ 3. ಇನ್ನೊಂದು ಕಡೆ ಈ ಬರ ವಿಚಾರದಲ್ಲೂ ಕೂಡ ಈಗಾಗಲೇ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದೇವೆ. ಜೊತೆಗೆ 17,000 ಚಿಲ್ಲರೆ ಕೋಟಿ ಈ ಒಂದು ಹಣವನ್ನು ಕೂಡ ಕೇಂದ್ರದಿಂದ ನಾವು ಕೇಳಿದ್ದೇವೆ. ಅಂದರೆ NDRF ನಿಯಮಾವಳಿ ಪ್ರಕಾರ ಅಷ್ಟು ಹಣ ಬರಬೇಕಾಗತ್ತೆ ನಮಗೆ ಅಂತ. ಆ 1 ಪೈಸೆಯನ್ನು ಕೂಡ ರಿಲೀಸ್ ಮಾಡಿಲ್ಲ. ಹಾಗಾಗಿ ಇದೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಪ್ರತಿಪಾದಿಸಿದ್ದಾರೆ. ಹಾಗಾಗಿ ಇದಕ್ಕೆ ಕೇಂದ್ರ ಸರ್ಕಾರದ ಕೌಂಟರ್ ಏನು, ಕೇಂದ್ರ ಸಚಿವರುಗಳು ಏನು ಹೇಳ್ತಾರೆ ಮತ್ತು ಅವರ ಬಳಿ ಇರ್ತಕ್ಕಂಥ ಅಂಕಿಅಂಶಗಳೇನು ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಅರುಣ್, ರವೀಶ್, ಇನ್ನೊಂದು ಅವರು ಇಡೀ ಆ ಡಾಕ್ಯುಮೆಂಟ್ಸ್ ಅನ್ನ ನೋಡ್ತಾ ಇದೆ, ಇವತ್ತು ರಾಜ್ಯ ಸರ್ಕಾರ ಬಿಡುಗಡೆಯನ್ನ ಮಾಡಿದ್ದು. ಕಂಪೇರ್ ವಿತ್ 14ನೇ ಹಣಕಾಸು ಆಯೋಗದ ಜೊತೆಗೆ 15ನೇ ಹಣಕಾಸು ಆಯೋಗವನ್ನು ಕಂಪೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಿದ್ದು. 14ನೇ ಹಣಕಾಸು ಆಯೋಗ ಇದ್ದಿದ್ರೆ ನಮಗೆ ಇಷ್ಟು ಬರ್ತಾ ಇತ್ತು, 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಇಷ್ಟು ಬರ್ತಾ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ. ಈ ಅನ್ಯಾಯ ಆಗ್ತಾ ಇರುವಂಥ ಅಮೌಂಟನ್ನು ಇಟ್ಕೊಂಡು ಪೊಲಿಟಿಕಲ್ ಗೇಮನ್ನು ಆಡ್ತಾ ಇರುವಂಥದ್ದು ಹೇಗೆ ಆ ಡಾಟಾನ ನೋಡ್ತಾ ಹೋದಾಗ? ಖಂಡಿತವಾಗಿಯೂ ಕೂಡ ಪ್ರಮುಖವಾಗಿ ಆ ಒಂದು 15ನೇ ಹಣಕಾಸು, 14 ಮತ್ತು 15ನೇ ಹಣಕಾಸಿನ ಆಯೋಗವನ್ನು ತುಲನೆ ಮಾಡ್ತಾ ಇದ್ದಾರೆ. 14ನೇ ಹಣಕಾಸು ಆಯೋಗದ ವರದಿ ಪ್ರಕಾರ 42% ತೆರಿಗೆ ಹಂಚಿಕೆಯನ್ನು ಮಾಡಿತ್ತು ಕರ್ನಾಟಕ ಕೊಡಬೇಕು ಅಂತ. ಆಗ ಕೊಟ್ಟಿರ್ತಕ್ಕಂಥದ್ದು ಕೇವಲ 35% ಹಣ ಮಾತ್ರ, ಇನ್ನು 7% ಹಣ ಆ ಸಂದರ್ಭದಲ್ಲಿ ಕೊಡಲಿಲ್ಲ ಅನ್ನೋದು ಒಂದು ಆರೋಪ. ಜೊತೆಗೆ 15ನೇ ಹಣಕಾಸು ಆಯೋಗದಲ್ಲಿ 14ಕ್ಕಿಂತ 1% ಕಡಿಮೆ ಮಾಡ್ತು ತೆರಿಗೆಯನ್ನು, 41% ತೆರಿಗೆ ಹಣ ಕೊಡಬೇಕು ಅಂತ. ಆದರೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಕೇವಲ 30% ಹಣ. 14 ಮತ್ತು 15ನೇ ಹಣಕಾಸು ಆಯೋಗಕ್ಕೆ ಹೋಲಿಸ್ಕೊಂಡಂಥ ಸಂದರ್ಭದಲ್ಲಿ ಕೊಟ್ಟಿದ್ದಂಥ ಹಣದಲ್ಲಿ 5% ಕಡಿಮೆ ಮಾಡಿದ್ದಾರೆ. ಜೊತೆಗೆ ಹಣಕಾಸು ಆಯೋಗ ಶಿಫಾರಸು ಮಾಡುವಂಥದ್ರಲ್ಲೂ ಕೂಡ 1% ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಈ ತಾರತಮ್ಯ ಏಕೆ ಅನ್ನೋದನ್ನು ಕೂಡ ಪ್ರತಿಪಾದಿಸೋದ್ರ ಜೊತೆಗೆ ನೀವು ಹೇಳಿದಂತೆ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಅದನ್ನು ರಾಜಕೀಯವಾಗಿ ಕೂಡ ಬಳಸ್ಕೊಳ್ತಾರೆ.
ಹಾಗಾಗಿ ರಾಜ್ಯಕ್ಕೆ ಅನ್ಯಾಯವಾಗಿದೆ, ನಮ್ಮ ರಾಜ್ಯದ ಹಿತಕ್ಕಾಗಿ ನಾವು ಈ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಕೂಡ ರಾಜಕೀಯ ಲಾಭವನ್ನು ಕೂಡ ಪಡ್ಕೊಳ್ಳೋ ಉದ್ದೇಶ ಆಗಿದೆ. ರಮೇಶ್, sorry, ನಾನು ಈ intervene ಆಗ್ತಾ ಸ್ಥಾನದಲ್ಲಿ ಇದ್ದೀನಿ. ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಎಲ್ಲರೂ ಕೂಡ ಇದೇ ಕೆಲಸ ಮಾಡ್ತಾ ಇರೋದು ಅರುಣ್. ಓಕೆ, ನಾನು ಸಾರಿ ಇಂಟರ್ವ್ಯೂನ ಆಗ್ತಾ ಇದ್ದೀನಿ, ನಿಮ್ಮ ಹತ್ರ ಬರ್ತೀನಿ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಕೂಡ ಇದೆ.